ಅಂತರ್ಪಟ ಅಧ್ಯಾಯ 48 ನನ್ನ ಬಾಹುವಿನಲ್ಲಿದ್ದವಳು ಬೆರಗುಗಣ್ಣಿನಿಂದ ನನ್ನನ್ನೇ ನೋಡುತ್ತಾ ಉಳಿದುಬಿಟ್ಟಳು. ಮದುವೆಗೆ ಬರಲ್ಲ ಅಂತ ಹೇಳಿದ್ದಳಲ್ಲ ಈ ಮೂರ್ಛೆ ರಾಣಿ, ಇಲ್ಲೇನು ಮಾಡುತ್ತಿದ್ದಾಳೆ? ದೇವರೇ, ಯಾಕಪ್ಪ ನಿನೇ ನನ್ನ ಮೇಲೆ ಅಷ್ಟು ಕೋಪ? ಎಲ್ಲಿ ಹೋದರೂ ಈ ಕಿರಿಕ್ರಾಣಿಯ ಜೊತೆಯೇ ತಗಲಾಕುತ್ತೀಯಲ್ಲ. ಈಗ ಶುರುವಾಯಿತು ನನಗೆ ಕೇಡುಗಾಲ. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ನನ್ನ ತೊಳುಬಂಧನದಲ್ಲಿದ್ದವಳು ತಡವರಿಸುತ್ತಾ ಕೇಳಿದಳು. ಹಾಂ, ಜಾತ್ರೆ ನಡೀತಿತ್ತಲ್ಲ, ಜಿಲೇಬಿ ತಗೊಂಡು ಹೋಗೋಣ ಅಂತ ಬಂದೆ, ವ್ಯಂಗ್ಯವಾಡಿದ್ದೆ. ಥು, ಬೆನ್ನಿಗೆ ಹತ್ತಿರ ಬೇತಾಳದ ಥರ ಎಲ್ಲಿಗೆ ಹೋದ್ರೂ ಬರ್ತಿರಲ್ಲ, ಒಂದು ದಿನಾನೂ ನಾನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅಲ್ವಾ? ಅವಳ ಕೆನ್ನೆಗಳು ಕೋಪಕ್ಕೆ ಕೆಂಪೇರಿಬಿಟ್ಟಿದ್ದವು. ತೆಗೆದುಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದುರಿ ಹೋಗಬೇಕು, ಯಾರು ಯಾರ ಬೆನ್ನು ಹತ್ತಿರುವುದು? ಅವತ್ತು ಮದುವೆಗೆ ಹೋಗ್ತೀಯಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದೆ, ಅದಕ್ಕೆ ನಾನ್ ಬಂದಿದ್ದು. ನೀನು ಇಲ್ಲಿರ್ತೀಯಾ ಅಂದಿದ್ರೆ ಯಾವ ಮುಟ್ಟಾಳ ಬರ್ತಿದ್ದ? ನಾನು ದನಿಯೇರಿಸಿದೆ. ಈಗ ಬಂದಾಯ್ತಲ್ಲ, ಇವಾಗಾದ್ರೂ ನೀವು ಮುಟ್ಟಾಳ ಅಂತ ಒಪ್ಕೋತೀರಾ ಎಂದಳು. ನನ್ನ ಕೋಪ ಇಮ್ಮಡಿಯಾಯಿತು. ಹೇಯ್, ನಾನ್ಯಾಕೆ ಮುಟ್ಟಾಳ ಆಗ್ಲಿ? ನೀನು ಮದುವೆಗೆ ಯಾಕೆ ಬಂದೆ, ಅದನ್ನ ಮೊದಲು ಹೇಳು ಎಂದು ಸಿಡುಕಿದೆ. ಮದುವೆ ಮನೆಯಲ್ಲಿ ಸಂತೆ ನಡೀತಿತ್ತಲ್ಲ, 3 ಕೆಜಿ ಬದ್ನೆಕಾಯಿ ತಗೊಂಡು ಹೋಗೋಣ ಅಂತ ಬಂದೆ. ಅಬ್ಬಬ್ಬಾ, ಎಷ್ಟು ಸೊಕ್ಕು ಇವಳಿಗೆ! ಆಫೀಸಲ್ಲಿಲ್ಲ ಅಂತ ನನ್ನೆದುರೇ ದುರಹಂಕಾರದಿಂದ ಮಾತಾಡುತ್ತಾಳೆ. ಜಗಳವಾಡಬೇಕಾದ್ರೆ ಇಬ್ಬರಿಗೂ ಇಹದ ಪರಿವಿರುವುದಿಲ್ಲ. ನನ್ನ ತೊಡೆಯ ಮೇಲೆ ಕೂತು ನನ್ನ ಮೇಲೆಯೇ ಜೋರು ಮಾಡುವುದು, ನೀರಲ್ಲಿ ಮುಳುಗುತ್ತಿದ್ದಾಗ ನನ್ನ ಭುಜವನ್ನೇ ಆಸರೆಯಾಗಿ ಬಳಸಿ ನನ್ನನ್ನೇ ಬೈಯುವುದು, ಈಗ ನನ್ನ ತೋಳಲ್ಲಿದ್ದರೂ ಅದರ ಅರಿವಿಲ್ಲದೆ ನನಗೇ ಅವಾಜ್ ಹಾಕುತ್ತಾಳೆ. ಆಫೀಸಿಗೆ ಬರ್ತಿಯಲ್ಲ, ಅವಾಗಿದೆ ನಿನ್ಗೆ, ಈಗ ಎಲ್ರೂ ಇದ್ದಾರೆ ಅಂತ ಬಿಡ್ತಾ ಇದ್ದೇನಿ ಎಂದೆ. ಓಹ್ ಸಾಕು, ನಿಮಗೆ ಯಾರು ಹೇಳಿದ್ದು ನನ್ನನ್ನು ಹಿಡಿದುಕೊಳ್ಳಲು? ಸಿಕ್ಕಿದ್ದೆ ಚಾನ್ಸ್ ಅಂತ ಹಿಡ್ಕೊಂಡಿದ್ದು ಅಲ್ಲದೆ ಇನ್ನೂ ಹಾಗೆ ಎತ್ಕೊಂಡು ನಿಂತಿದ್ದೀರಲ್ಲ, ಇಳಿಸ್ರಿ ಕೆಳಗೆ ಎಂದಳು. ನನಗೂ ಸಿಟ್ಟು ಬಂದಿತ್ತು. ಅವಳು ಮಾತನಾಡುವ ರೀತಿಗೆ ಮೈಯೆಲ್ಲ ಉರಿದು ಹೋಯಿತು. ತಕ್ಷಣ ಅವಳನ್ನು ಬಿಟ್ಟುಬಿಟ್ಟೆ. ದೊಪ್ಪೆಂದು ಕೆಳಗೆ ಬಿದ್ದಳು. ಅಮ್ಮ ಎನ್ನುತ್ತಾ ನೋವಿನಿಂದ ಸೊಂಟ ಹಿಡಿದುಕೊಂಡಳು. ನಾನು ಕಂಡರೂ ಕಾಣದವನಂತೆ ಅಲ್ಲಿಂದ ಸರಿದು ಬಂದುಬಿಟ್ಟೆ. ಅಯ್ಯೋ ಪ್ರಜ್ಞಾ ಅವಳೆ, ಏನಾಯ್ತು ನಿಮ್ಗೆ? ಯಾವುದೋ ಹುಡುಗನ ಧ್ವನಿ ಕೇಳಿ ಹಿಂದೆ ತಿರುಗಿದೆ. ಯುವಕನೊಬ್ಬ ಬಿದ್ದಿದ್ದವಳ ಕೈ ಹಿಡಿದು ಮೇಲೆತ್ತುತ್ತಿದ್ದ. ಅವಳು ಅವನ ಭುಜವನ್ನು ಆಸರೆಯಾಗಿ ಬಳಸಿ ಎದ್ದು ನಿಂತಳು. ಆದರೂ ಸರಿದು ನಿಲ್ಲಲಿಲ್ಲ. ಒಬ್ಬರಿಗೊಬ್ಬರೂ ಅಂಟಿಕೊಂಡು ನಿಂತಿದ್ದರು. ನನ್ನೆದೆಯಲ್ಲಿ ಒನಕೆ ಕುಟ್ಟಿದ ಅನುಭವ. ಯಾರವನು? ಅವರನ್ನೇ ದುರುಗುಟ್ಟಿ ನಿಂತೆ. ನೀವು ಹುಷಾರಾಗಿದ್ದೀನಾ ಅಲ್ವಾ? ಏನೂ ಪೆಟ್ಟಾಗಿಲ್ಲ ತಾನೆ? ಅವನ ಹೆಗಲು ಹಿಡಿದು ಕೇಳಿದ. ಇಲ್ಲ ಶ್ರೀಯವರೇ, ತೋರಣ ಕಟ್ಟುತ್ತಾ ಬಿದ್ದುಬಿಟ್ಟೆ ಅಷ್ಟೇ, ಮೊಣಕೈ ಉಜ್ಜಿಕೊಂಡು ಹೇಳಿದಳು. ಅಯ್ಯೋ, ಈ ಕೆಲಸ ಎಲ್ಲ ನೀವ್ಯಾಕೆ ಮಾಡಕ್ಕೆ ಹೋದ್ರಿ? ನೀವು ನಮ್ಮ ಗೆಸ್ಟ್, ಇನ್ನೊಮ್ಮೆ ಇದೆಲ್ಲ ಮಾಡಬೇಡಿ ಎಂದ. ಸೋ ಸ್ವೀಟ್ ಆಫ್ ಯು ಎಂದು ಅವನ ಕೈ ಹಿಡಿದುಕೊಂಡಳು. ಇವಳಿಗೆ ಪ್ರಪಂಚದಲ್ಲಿ ನನ್ನೊಬ್ಬನನ್ನು ಬಿಟ್ಟರೆ ಇನ್ನೆಲ್ಲ ಹುಡುಗರು ಸ್ವೀಟಾಗಿಯೇ ಕಾಣುತ್ತಾರೆ, ನಾನೊಬ್ಬ ಮಾತ್ರ ಬ್ಯಾಡಗಿ ಮೆಣಸಿನಕಾಯಷ್ಟು ಘಾಟು. ಶ್ರೀಯವರೇ, ಅದೆಲ್ಲ ಹೊರಗಡೆ ಹೋಗಬೇಕು ಅಂದ್ರಲ್ಲ, ಹೋಗಿ ಬರೋಣವಾ ಎಂದಳು. ಅವಳ ಮಾತನ್ನು ಕೇಳಿದ್ದೇ ತಡ ಅವನ ಮುಖ ಮೊರದಗಲವಾಗಿತ್ತು. ಗಿವ್ ಮಿ 5 ಮಿನಿಟ್ಸ್, ಶರ್ಟ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದವನೇ ಕ್ಷಣವೂ ಅಲ್ಲಿ ನಿಲ್ಲದೆ ಕಾಲಿಗೆ ಕೆಲಸ ಕೊಟ್ಟಿದ್ದ. ಹೃದಯದ ಮೇಲೆ ಕೆಂಡ ಸುರಿದಂತಾಯಿತು. ಛೇ, ನಾನ್ಯಾಕೆ ಜಲಸಾಗಬೇಕು? ಅವಳಿಷ್ಟ, ಅವಳು ಯಾರ ಜೊತೆಯಾದರೂ ಲಲ್ಲೆ ಹೊಡೆಯಲಿ, ಯಾರ ಜೊತೆಯಾದರೂ ಅಲೆಯಲಿ, ನನಗೇನು? ಅರೆ ಸರ್, ನೀವ್ ಯಾವಾಗ ಬಂದ್ರಿ? ನನ್ನನ್ನು ಕಂಡ ಸಿರಿ ಉದ್ಗರಿಸಿದಳು. ಈಗಷ್ಟೇ ಬಂದೆ ಸಿರಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಅವಳ ಕೈ ಕುಲುಗಿದೆ. ಅಯ್ಯೋ, ನನ್ನ ಮದುವೆ ನಾಳೆ ಇರೋದು, ನೀವೇನು ಇವತ್ತೇ ವಿಶ್ ಮಾಡ್ತಾ ಇದ್ದೀರಾ ಕೇಳಿದಳು. ಆ ಕಿಲಿಕ್ರಾಣಿಯನ್ನು 2 ನಿಮಿಷವೇ ಸಹಿಸಲಾಸಾಧ್ಯ. ನಾಳೆ ತನಕ ಇಲ್ಲಿದ್ದರೆ ನಾನು ಹುಚ್ಚಾಗಿ ಬಿಡುತ್ತೇನೆ. ನೋ ಸಿರಿ, ನಾಳೆ ತನಕ ಇರೋಕ್ಕಾಗಲ್ಲ. ಐ ಹ್ಯಾವ್ ಟು ಲೀವ್ ನೌ. ನನಗೆ ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಇವತ್ತೇ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಎಂದೆ. ತಕ್ಷಣ ಅವಳ ಬ್ಯಾಗ್ ಕಿತ್ತುಕೊಂಡವಳು, ಇಲ್ಲ ಸರ್, ಇಷ್ಟು ದೂರ ಬಂದು ಮದುವೆಗೆ ಇರೋಲ್ಲ ಅಂದ್ರೆ ಹೇಗೆ? ನಾನಂತೂ ನಿಮ್ಮನ್ನು ಹೋಗಕ್ಕೆ ಬಿಡೋದಿಲ್ಲ ಎಂದಳು. ಇವಳು ಹೀಗೆ ಹಠ ಹಿಡಿದದ್ದಕ್ಕಲ್ಲವೇ ನಾನು 1 ದಿನ ಮುಂಚೆಯೇ ಬಂದಿದ್ದು? ಆ ಪ್ರಜ್ಞಾ ಮುಖ ನೋಡಿ ಮೂಡೆಲ್ಲ ಹಾಳಾಯಿತು. ಸಿರಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ನಾನು ಇವತ್ತೇ ಹೋಗಬೇಕು ಎಂದೆ. ಅಷ್ಟರಲ್ಲಿ ಅವರ ತಂದೆಯೂ ಅಲ್ಲಿಗೆ ಬಂದರು. ಪಪ್ಪ, ಇವರು ನಮ್ಮ ಬಾಸ್ ನೋಡಿ ಪಪ್ಪ, ಇವಾಗ ಬಂದು ಇವತ್ತೇ ಹೋಗ್ತೀನಿ ಅಂತಿದ್ದಾರೆ ಕೇಳಿದಳು. ಇವರು ಯಾರಿಗೆ ತಾನೇ ಗೊತ್ತಿಲ್ಲ ಮಗಳೇ, ವಿಭೋತ್ ತ್ರಿವೇದಿ, ಯಂಗೆಸ್ಟ್ ಬಿಸ್ನೆಸ್ ಐಕಾನ್. ಏನ್ ಸರ್, ನನ್ನ ಮದುವೆ ಪ್ರತಿ ವರ್ಷ ಆಗೋದಿಲ್ಲ. ಅವಳು ಎಷ್ಟು ವರ್ಷದಿಂದ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ, ನೀವು ಯಾವುದೋ ಸ್ಟ್ರೇಂಜರ್ ಮದುವೆಗೆ ಬಂದಂತೆ ಹೀಗೆ ಬಂದು ಹಾಗೆ ಹೋಗ್ತಿದ್ದೀರಲ್ಲ. ನೋಡಿ, ನೀವು ಇವತ್ತು ಇಲ್ಲೇ ಇದ್ದು ಮದುವೆ ಮುಗಿಸಿಕೊಂಡೇ ಹೋಗ್ಬೇಕು ಎಂದರು. ನನಗೆ ತಲೆನೋವು ಶುರುವಾಯಿತು. ಅವಳ ಕಾರಣದಿಂದಾಗಿ ನಾನ್ಯಾಕೆ ಇಷ್ಟು ವಿಚಲಿತನಾಗಬೇಕು? ಅವಳ ಪಾಡಿಗೆ ಅವಳಿರಲಿ, ನನ್ನ ಪಾಡಿಗೆ ನಾನಿರುತ್ತೇನೆ. ವಿನಾಕಾರಣ ನನ್ನ ತಂಟೆಗೆ ಬಂದರೆ ಕಾಲು ಮುರಿದು ಕಳಿಸುತ್ತೇನೆ. ಓಕೆ ಸಿರಿ, ಬೇಜಾರಾಗಬೇಡ, ಇವತ್ತು ಇಲ್ಲೇ ಇರ್ತೀನಿ, ಜಸ್ಟ್ ಚಿಲ್ ಎಂದೆ. ಖುಷಿಯಾಗಿ ಬಿಟ್ಟಳವಳು. ಥ್ಯಾಂಕ್ ಯು ಸೋ ಮಚ್ ಸರ್. ಪಪ್ಪ, ಇವರಿಗೆ ರೂಮ್ ತೋರಿಸಿಬಿಡಿ ಎಂದಳು. ಬನ್ನಿ ಸರ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವರ ತಂದೆ ಹೇಳಿದಾಗ, ಅಂಕಲ್, ಈ ಫಾರ್ಮ್ಯಾಲಿಟೀಸ್ ಎಲ್ಲ ಬೇಡ, ವಿಭೋದನ್ನಿ ಸಾಕು ಎಂದೆ. ನಿಮ್ಮ ಸಿಂಪ್ಲಿಸಿಟಿ ನನಗೆ ತುಂಬಾ ಇಷ್ಟ ಆಯಿತು ಎಂದು ನನ್ನ ಮೈದಡವಿ ನನ್ನನ್ನು ಮೇಲ್ಮಹಡಿಗೆ ಕರೆದೊಯ್ದು ನನ್ನ ರೂಮ್ ತೋರಿಸಿದರು.
ಶಕೆ ಎನಿಸಿ ಕಿಟಕಿಯ ಪರದೆ ಸರಿಸಿದೆ. ಅಲ್ಲಿ ಕಂಡಿದ್ದು ಮತ್ತೆ ನನ್ನನ್ನು ಅಸಮಾಧಾನ ಕೆಡವುವ ದೃಶ್ಯ. ಪ್ರಜ್ಞಾ ಅವನೊಂದಿಗೆ ಜೊತೆಯಾಗಿ ಹೊರಗೆಲ್ಲೋ ಹೋಗುತ್ತಿದ್ದರು. ಇವನಿಗೆ ಈ ಮೂರ್ಛೆ ರಾಣಿಯನ್ನು ಬಿಟ್ಟು ಬೇರೆ ಯಾರೂ ಸಿಗಲಿಲ್ಲವ ಕರ್ಮ. ಇವಳು ಬಂದು 1 ದಿನವೂ ಆಗಿಲ್ಲ, ಆಗಲೇ ಒಂದು ಹುಡುಗನನ್ನು ಬೀಳಿಸಿಕೊಂಡು ಬಿಟ್ಟಿದ್ದಾಳೆ. ಹೇಗಾದ್ರೂ ಹಾಳಾಗ್ಹೋಗಲಿ. ತಕ್ಷಣ ಪರದೆಯನ್ನು ಮುಚ್ಚಿಬಿಟ್ಟೆ. ಎಲ್ಲರ ಮುಂದೆಯೇ ನನ್ನನ್ನು ಕೆಳಗೆ ಕೆಡವಿ ನನಗೆ ಅವಮಾನ ಮಾಡಿಬಿಟ್ಟ ದೂರ್ವಾಸ ಮುನಿ. ನಂಗೊತ್ತು ವಿಬೋಧ್, ನಾನು ಬೇರೆ ಹುಡುಗನ ಜೊತೆ ಇದ್ರೆ ನಿನ್ಗೆ ಮೈಮೇಲೆ ಚೇಳು ಹರಿದಂತಾಗತ್ತದಿ ಎಂದು. ಊರ್ಕೊಂಡ್ ಸಾಯ್. ಮದುವೆ ಮುಗಿಯುವಷ್ಟರಲ್ಲಿ ನೀನು ಊರ್ಕೊಂಡು ಬೂದಿಯಾಗದಿದ್ರೆ ಸಾಕು. ಅವನನ್ನು ನೆನೆದು ಒಬ್ಬಳೆ ನಗುತ್ತಿದ್ದವಳನ್ನು ಶ್ರೀವತ್ಸನ ಧ್ವನಿ ಎಚ್ಚರಿಸಿತು. ಪ್ರಜ್ಞಾ ಅವ್ರೇ, ಯಾಕೊಬ್ಬೊಬ್ರೆ ನಗ್ತಾ ಇದ್ದೀರಾ ಎಂದ. ಸುತ್ತಲೂ ಹಚ್ಚ ಹಸಿರಿರಲು ಇಬ್ಬರು ಒಂಟಿ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದೆವು. ಏನಿಲ್ಲ, ಏನೋ ನೆನ್ಪಾಯ್ತು ಅಷ್ಟೇ. ಮಾತು ತಿಳಿಸಿದೆ. ಅಂದ್ಹಾಗೆ ನಿಮ್ದ್ಯಾವೂರು? ನಿಮ್ಮಪ್ಪ ಅಮ್ಮ ಎಲ್ಲಿರೋದು ಕೇಳಿದ. ನಂಗೆ ಅಪ್ಪ ಅಮ್ಮ ಇಲ್ಲ, ನಂದು ಮೈಸೂರು. ನನ್ನದು ಚುಟುಕಾದ ಉತ್ತರ. ಹೆಚ್ಚಿಲ್ಲ, ಕಡಿಮೆಯಿಲ್ಲ. ಐ ಆಮ್ ಸಾರಿ ಎಂದಷ್ಟೇ ಹೇಳಿದ. ನಾನು ಮೌನವಾಗುಳಿದು ಬಿಟ್ಟೆ. ಅವನು ಕರೆತಂದಿದ್ದು ಸ್ವಚ್ಛಂದವಾಗಿ ಹರಿಯುವ ತೊರೆಯ ಬಳಿ. ನೀರಿನ ಮಧ್ಯೆ ಅರಳಿ ನಿಂತ ತಾವರೆಯ ಗುಚ್ಚಗಳು. ನೋಡಿದಷ್ಟು ನೋಡಬೇಕೆನಿಸುವ ಸುಂದರ ಜಲಧಾರೆ. ನೀರಲ್ಲಿ ಇಳಿಯುವ ಆಸೆಯಾಯಿತು. ದಡದಲ್ಲಿದ್ದ ಬಂಡೆಯ ಮೇಲೆ ನೀರಿಗೆ ಕಾಲು ಚಾಚಿ ಕುಳಿತೆ. ಪ್ರಜ್ಞಾ, ನೀರು ಆಳ ಇದೆ, ದೂರ ಹೋಗ್ಬೇಡಿ ಎಂದ. ನೀರಿನಲ್ಲಿದ್ದ ತಾವರೆಗಳು ಬಹಳವೇ ಆಕರ್ಷಿಸಿದವು. ಶ್ರೀಯವ್ರೆ, ಆ ತಾವರೆ ಕೀಳೋಕಾಗಲ್ವಾ? ಹೂವನ್ನೇ ಆಸೆಗಣ್ಣಿನಿಂದ ನೋಡುತ್ತಾ ಕೇಳಿದೆ. ಆಗತ್ತೆ, ಆದ್ರೆ ಸ್ವಲ್ಪ ರಿಸ್ಕ್. ಬೇಕು ಅಂದ್ರೆ ಹೇಳಿ, ನಾನ್ ಕಿತ್ಕೊಂಡ್ ಬರ್ತೀನಿ ಎಂದ. ಅಯ್ಯೋ ಬೇಡ, ನೋ ಥ್ಯಾಂಕ್ಸ್. ಒಂದೇ ಮಾತಿಗ ನಿರಾಕರಿಸಿಬಿಟ್ಟೆ. ಒಂದು ಕಿರುನಗೆ ಬೀರಿದವನು ದಿಢೀರನೆ ನೀರಿಗೆ ಜಿಗಿದುಬಿಟ್ಟ. ನನಗೆ ಒಮ್ಮೆಲೆ ಆತಂಕವಾಯಿತು. ಅವನ ಜಾಗದಲ್ಲಿ ಯಾರೇ ಇದ್ದಿದ್ರೂ ನಾನು ಹಾಗೆಯೇ ಪ್ರತಿಕ್ರಿಯಿಸುತ್ತಿದ್ದೆ. ಶ್ರೀ ಎಂದು ಕೂಗಿದೆ. ಅವನು ನಿರಾಯಾಸವಾಗಿ ನೀರಿನಲ್ಲಿ ಈಜಿ ತಾವರೆಯನ್ನು ಕಿತ್ತು ತಂದೆಬಿಟ್ಟ. ಅವನತ್ತ ಉರಿನೋಟ ಬೀರಿ, ಯಾರ್ರೀ ಹೇಳಿದ್ದು ನಿಮ್ಗೆ ಕಿತ್ಕೊಂಡ್ ಬನ್ನಿ ಅಂತ? ಹೀರೋಯಿಸಂ ತೋರ್ಸೋಕೆ ಹೋಗಿ ಏನಾದ್ರೂ ಅಪಾಯ ಆಗಿದ್ರೆ ಯಾರ್ ಹೊಣೆ ಎಂದು ಸಿಡಿಕಿದೆ. ಪ್ರಜ್ಞಾ, ಕೂಲ್, ನಂಗೇನೂ ಆಗಿಲ್ಲ. ಚಿಕ್ಕ ವಯಸ್ಸಿನಿಂದ ಇಲ್ಲೇ ಆಡಿ ಬೆಳೆದವನು. ನಂಗೇನ್ ತೊಂದ್ರೆ ಆಗುತ್ತೆ? ನೀವು ಆಸೆಯಿಂದ ಕೇಳಿದ್ರಿ, ತಗೊಳ್ಳಿ ಎಂದು ತಾವರೆಯ ಗುಚ್ಛವನ್ನು ನನ್ನ ಮುಂದೆ ಹಿಡಿದ. ಅವನ ಮಾತು ಕೇಳಿ ನನ್ನ ಮೇಲೆ ನನಗೇ ಬೇಸರವಾಯಿತು. ಆ ವಿಬೋಧ್ಗಿ ಉರಿಸಬೇಕು ಅಂತ ಇವನನ್ನು ಬಳಸಿಕೊಳ್ಳುತ್ತಿರುವುದು ತಪ್ಪೆನಿಸಿತು. ಮತ್ತೊಬ್ಬರ ಭಾವನೆಗಳ ಜೊತೆ ಆಟವಾಡುವ ಹಕ್ಕು ನಮಗಿರುವುದಿಲ್ಲ. ನಂತರ ಇವನು ಗಂಭೀರವಾಗಿ ಪರಿಗಣಿಸಿದರೆ ನಾನು ತಪ್ಪಿತಸ್ಥೆಯಾಗುತ್ತೇನೆ. ಶ್ರೀಯವ್ರೆ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳಲಾ ಎಂದೆ. ಹಾ ಹೇಳಿ, ಕಣ್ಣರಳಿಸಿ ಕೇಳಿದ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಫೀಲಿಂಗ್ಸ್ ಇದೆಯೋ ಗೊತ್ತಿಲ್ಲ, ಆದ್ರೆ ನಾನು ಕೊನೆ ತನಕ ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ ಎಂದೆ. ಅವನಿಗೆ ನನ್ನ ಮೇಲೆ ಮಧುರ ಭಾವನೆಗಳು ಬೆಳೆಯಬಾರದೆಂಬುದು ನನ್ನ ಉದ್ದೇಶವಾಗಿತ್ತು. ನನ್ನ ಮಾತು ಕೇಳಿ ಅವನ ಮುಖ ಕಳೆಗುಂದಿತ್ತು. ಆದರೂ ಹೆಚ್ಚೇನು ಯೋಚಿಸದೆ, ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ ಅಂತ ಹೇಳಿದ್ದಕ್ಕೆ ಎಂದ. ನನಗೆ ತುಸು ನಿರಾಳವಾಯಿತು. ಅವನ ಗುಣವೂ ನನಗೆ ಮೆಚ್ಚುಗೆಯಾಯಿತು. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಫ್ಲವರ್ಸ್. ಟೈಮ್ ಆಯ್ತು, ಹರಿಶಿನ ಶಾಸ್ತ್ರ ಶುರುವಾಗ್ಬಿಡುತ್ತೆ, ಹೊರಡೋಣ್ವಾ ಎಂದೆ. ಅವನು ಸರಿಯೆಂದು ತಲೆಯಾಡಿಸಿದ. ಇಬ್ಬನು ಮನೆಯತ್ತ ಹೆಜ್ಜೆ ಹಾಕಿದೆವು. ನಾನು ಬಟ್ಟೆ ಬದಲಿಸಿ ಫ್ರೆಶ್ ಆಗಿ ಹೊರಬಂದಾಗ ತುಸು ದೂರದಲ್ಲಿ ಮತ್ತೆ ಅವರಿಬ್ಬರ ದರ್ಶನವಾಯಿತು. ಅವಳ ಕೈಯಲ್ಲಿ ತಾವರೆಗಳ ಗುಚ್ಛ. ನನ್ನನ್ನು ಕಂಡರೂ ಕಾಣದಂತೆ ಮುಖ ತಿರುಗಿಸಿಬಿಟ್ಟಳು. ಥ್ಯಾಂಕ್ ಯು ಸೋ ಮಚ್ ಶ್ರೀಯವರೇ, ನನಗೋಸ್ಕರ ಎಷ್ಟು ರಿಸ್ಕ್ ತಗೊಂಡು ಹೂ ಕಿತ್ಕೊಟ್ರಿ. ಐ ಆಮ್ ವೆರಿ ಹ್ಯಾಪಿ ಎನ್ನುತ್ತಾ ಹೂವನ್ನು ಎದೆಗೊತ್ತುಕೊಂಡಳು. ಆವಾಗ್ಲೇ ಹೇಳಿದ್ರಲ್ಲ ಪ್ರಜ್ಞಾ, ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀರಾ? ಈ ಹೂಗಳು ನೀರಲ್ಲಿರೋದಕ್ಕಿಂತ ನಿಮ್ಮ ಕೈಯಲ್ಲಿದ್ರೆ ಸುಂದರವಾಗಿ ಕಾಣಿಸುತ್ತವೆ ಎಂದ. ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ ಹೇಗೆ ಡವ್ ಮಾಡ್ತಾ ಇದ್ದಾನೆ. ಇವನು ಕಲಿಯುಗಲ ಶ್ರೀರಾಮಚಂದ್ರ, ಇವಳು ಸೀತಾಮಾತೆ. ಬಂಗಾರದ ಜಿಂಕೆ ಬೇಕು ಎಂದು ಕೇಳಿದ ಹಾಗೆ ಇವಳು ಹೂ ಕೇಳಿದಳಂತೆ. ಅವನು ಹೀರೋ ತರ ನೀರಿಗೆ ಧುಮುಕಿ ತಂದುಬಿಟ್ಟನಂತೆ. ಥು, ಇನ್ನು ಏನೇನೋ ನೋಡ್ಬೇಕು ಈ ಕಣ್ಣುಗಳಿಂದ. ಹಾಗಲ್ಲ ಶ್ರೀ, ನೀವು ನಿಮ್ಮ ಪ್ರಾಣನೇ ಒತ್ತೆ ಇಟ್ಟು ಈ ಹೂ ತಂದಿದ್ದೀರಾ. ನನ್ಗೋಸ್ಕರ ಯಾರೂ ಇಷ್ಟೊಂದು ರಿಸ್ಕ್ ತಗೊಂಡಿರ್ಲಿಲ್ಲ ಎಂದಳು ನುಲಿಯುತ್ತಾ. ರಿಸ್ಕ್ ತಗೊಳ್ಳದ? ಇವಳನ್ನು ಸಂಭಾಳಿಸುವುದೇ ದೊಡ್ಡ ರಿಸ್ಕ್. ಇನ್ನು ಸ್ವಲ್ಪ ಹೊತ್ತು ಅವಳ ಜೊತೆ ಇರ್ಲಿ, ಆಗ ಗೊತ್ತಾಗುತ್ತೆ ಅವನಿಗೆ. ಇನ್ಮೇಲೆ ನಿಮ್ಗೋಸ್ಕರ ನಾನಿರ್ತೀನಿ ಪ್ರಜ್ಞಾ, ನೀವ್ಯಾವತ್ತೂ ಅನಾಥೆ ಅನ್ಕೋಬೇಡಿ. ಅವಳ ಕೈ ಹಿಡಿದು ಸಿನಿಮಾ ಸ್ಟೈಲಲ್ಲಿ ಹೇಳಿದ್ದನವ. ಅದನ್ನೇಕೋ ನನ್ನಿಂದ ಸಹಿಸಲಾಗಲಿಲ್ಲ. ಮುಷ್ಟಿ ಬಿಗಿ ಹಿಡಿದು ನಿಂತುಬಿಟ್ಟೆ. ಥ್ಯಾಂಕ್ ಯು ಎಂದು ಅವನ ಎದೆಗೊರಗಿಯೇ ಬಿಟ್ಟಳು. ನಾನು ಕಾದ ಎಣ್ಣೆಯಲ್ಲಿ ಬಿದ್ದಂತೆ ಸಡಪಡಿಸಿಬಿಟ್ಟೆ. ಓಕೆ, ಈಗ ಹರಿಶಿನ ಶಾಸ್ತ್ರ ಇದೆ ಅಲ್ವಾ? ನೀವು ಹೋಗಿ ರೆಡಿಯಾಗಿ,
ಎಂದು ಮೃದುವಾಗಿ ಹೇಳಿ ಅಲ್ಲಿಂದ ಸರಿದ. ಬಿರುಗಾಳಿಯಂತೆ ಅವಳತ್ತ ನುಗ್ಗಿದವನೇ ಅವಳನ್ನು ಎಳೆದು ಯಾರಿಗೂ ಕಾಣದಂತೆ ಗೋಡೆಗೆ ಒರಗಿಸಿದೆ. ಅವಳು ಕಣ್ಣಗಲಿಸಿ ಕೆಂಪಾದ ನನ್ನ ಕಣ್ಣುಗಳನ್ನೇ ದಿಟ್ಟಿಸತೊಡಗಿದಳು. ಅವಳ ಎರಡೂ ಕೈಗಳು ನನ್ನ ಮುಷ್ಟಿಯಲ್ಲಿ ಬಿಗಿಯಾಗಿದ್ದವು. ನನ್ನ ಗಟ್ಟಿ ಹಿಡಿತಕ್ಕೆ ಅವಳೆರಡೆರಡು ಬಳೆಗಳು ಚೂರಾದವು. ಬಿಡಿ ನನ್ನ, ಇದೇನು ನಿಮ್ಮ ಹುಚ್ಚಾಟ? ಸಿಟ್ಟಿನಿಂದ ಕೇಳಿದಳು. ಏನು? ಅದನ್ನು ನಾನ್ ಕೇಳ್ಬೇಕು. ಏನ್ ಹುಚ್ಚಾಟ ನಿಂದು? ಏನ್ ಮಾಡ್ತಾ ಇದೀಯ ನೀನು? ಎಂದೆ. ಅಯ್ಯೋ, ನಾನೇನ್ ಮಾಡ್ದೆ? ಏನು ಬೊತ್ತೇ ಇಲ್ಲ ಎಂಬಂತೆ ವರ್ತಿಸಿದಳು. ಏನೋ ಆ ಹುಡುಗನ್ ಜೊತೆ ಅಷ್ಟೊಂದು ನಲ್ಕೊಂಡ್ ಮಾತಾಡೋದು? ಕೇಳಿದೆ. ಅದು ನನ್ನಿಷ್ಟ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾರ ಜೊತೆ ಆದ್ರೂ ಮಾತಾಡ್ತೀನಿ. ನನ್ನನ್ನು ಕಂಟ್ರೋಲ್ ಮಾಡೋಕೆ ನೀವ್ಯಾರು? ದನಿ ಏರಿಸಿ ಹೇಳಿದಳು. ನನ್ನ ಅಸಮಾಧಾನ ಕ್ಷಣಕ್ಷಣದಕ್ಕೂ ದುಪ್ಪಟ್ಟಾಗುತ್ತಿತ್ತು. ನೀನು ಯಾರ ಜೊತೆ ಆದ್ರೂ ಕುಣಿ, ಲಲ್ಲೆ ಹೊಡಿ, ನಂಗೇನೂ ಆಗ್ಬೇಕಿಲ್ಲ. ಆದ್ರೆ ನನ್ಮುಂದೆ ಯಾಕೆ ಹೀಗಾಡ್ತಿದೀಯಾ? ನಾನ್ ನೋಡ್ಲಿ ಅಂತ ತಾನೇ ಎಂದೆ. ಲೂಸ್ ಥರ ಮಾತಾಡ್ಬೇಡಿ. ನಾನ್ಯಾಕೆ ನೀವು ನೋಡ್ಲಿ ಅಂತ ಮಾಡ್ತೀನಿ? ಅಷ್ಟಕ್ಕೂ ನಾನು ಶ್ರೀ ಜೊತೆ ಇದ್ರೆ ನಿಮ್ಗೇನ್ ಸಮಸ್ಯೆ? ಎಂದಳು. ಹೇಳಿಲ್ವಾ, ನೀನು ಯಾರ ಜೊತೆ ಆದ್ರೂ ಇರು, ಏನಾದ್ರೂ ಮಾಡ್ಕೊ. ಆದ್ರೆ ಬೇಕು ಅಂತ ಮಾಡಿದ್ರೆ ನಂಗಿಷ್ಟ ಆಗಲ್ಲ. ನೀನೇನ್ ಅನ್ಕೊಂಡೆ? ನೀನು ಯಾವನ್ ಜೊತೆನೋ ಇದ್ರೆ ನಾನು ಉರ್ಕೋತೀನಿ ಅಂತನಾ? ಅಲ್ಲ, ನೀನ್ ನನ್ನ ಗರ್ಲ್ಫ್ರೆಂಡಾ? ಹೋಗೆ ಎಂದೆ. ನೋಡಿ, ನಂಗಿದೇ ಇಷ್ಟ ಆಗಲ್ಲ. ಗರ್ಲ್ಫ್ರೆಂಡು, ಹೆಂಡ್ತಿ, ಮದುವೆ ಅಂತೆಲ್ಲ ಹೇಳಿದ್ರೆ ನಂಗೆ ಕೋಪ ಬರುತ್ತೆ ಎಂದಳು. ಥೂ, ನಿನ್ನ ಹೆಂಡ್ತಿ ಅಂದ್ರೆ ನಂಗೇನು ಬೆಲ್ಲ ತಿಂದಷ್ಟು ಖುಷಿಯಾಗುತ್ತಾ? ನೋಡು, ಇನ್ನೊಂದ್ಸಲ ನನ್ನ ಕಣ್ಮುಂದೆ ಅವನ ಜೊತೆ ಲಲ್ಲೆ ಆಡಿದ್ರೆ ಚೆನ್ನಾಗಿರಲ್ಲ. ನಾನಿಲ್ದೇ ಇದ್ದಾಗ ಏನಾದ್ರೂ ಮಾಡ್ಕೊ ಎಂದೆ. ಅವಳು ಬಲವಂತವಾಗಿ ನನ್ನಿಂದ ಕೈ ಬಿಡಿಸಿಕೊಂಡು ನನ್ನನ್ನು ಹಿಂದೆ ತಳ್ಳಿದಳು. ಇರ್ತೀನಿ, ನಿಮ್ಮ ಕಣ್ಮುಂದೆನೇ ಅವನ ಜೊತೆ ಇರ್ತೀನಿ. ನನ್ನಿಷ್ಟ. ನಿಮ್ಗೆ ನೋಡೋಕೆ ಆಗಲ್ಲ ಅಂದ್ರೆ ಕಣ್ಮುಚ್ಕೊಳ್ಳಿ, ನನಗೆ ಆರ್ಡರ್ ಮಾಡೋಕೆ ಬರಬೇಡಿ ಎಂದು ಬಿರುಸಾಗಿ ನುಡಿದು ಹೊರಡುತ್ತಿದ್ದವಳ ಕೈ ಹಿಡಿದು ಮತ್ತೆ ನನ್ನತ್ತ ಎಳೆದುಕೊಂಡೆ. ಮುಂದುವರಿಯುವುದು.